ಸ್ನೇಹಿತರೆ, ಕರ್ನಾಟಕದ ಎಲ್ಲ ಜನತೆ ನೋಡ್ತಿರೋ ಈ ಒಂದು ವಿಡಿಯೋ ಏನಂದ್ರೆ, ಏನು ಇಂತೆಚ್ಚಿಗೆ ನಮ್ಮ ಒಂದು ಕರ್ನಾಟಕದಲ್ಲಿ ಎಲ್ಲಿ ನೋಡಿದ್ರು ಭ್ರಷ್ಟಾಚಾರ 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 ತುಂಬು ತುಳುಕ್ತಾ ಇದೆ. ಇದಕ್ಕೆ ರೀಸನ್ ಏನಂದ್ರೆ, ಒಂದು ಅಪೋಸಿಟ್ ಪಾರ್ಟಿಯ ಒಂದು ಯಾವುದೇ ರೀತಿ ಅದ್ರ ಬಗ್ಗೆ ಒಂದು ವಿಧಾನಸಭೆಯಲ್ಲಿ ಮಾತುಕತೆ ಇಲ್ಲ. ಎಲ್ಲ ಕಡೆನೂ ಒಂದು ಪೊಲೀಸ್ ಸ್ಟೇಷನ್ ಇರ್ಬೋದು, ಒಂದು ಗ್ರಾಮ ಪಂಚಾಯತಿಯಲ್ಲಿ ಇರ್ಬೋದು, ಒಂದು ಕಂದಾಯ ಆಫೀಸಲ್ಲಿ ಇರ್ಬೋದು, ಒಂದು ಹಾಸ್ಪಿಟಲ್ ಇರ್ಬೋದು, ಎಲ್ಲ ಕಡೆ ಹೋದ್ರು ಲಂಚ ಲಂಚ ಲಂಚ. ಇವಾಗ ಏನ್ ಮಾಡ್ಬೇಕಂದ್ರೆ, ಇಂಥ ಒಂದು ನಮ್ಮ ಕರ್ನಾಟಕ ಏನು ಭ್ರಷ್ಟ ಕರ್ನಾಟಕ ಆಗ್ಬಿಟ್ಟಿದೆಯಲ್ಲ, ಇದನ್ನು ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಮಾಡ್ಬೇಕಂದ್ರೆ ನಿಮ್ಮ ಒಂದು ಅಮೂಲ್ಯವಾದ ಓಟನ್ನು KS ಪಕ್ಷಕ್ಕೆ ಹಾಕ್ಬೇಕು. ನಾನು ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ನಿಮ್ಗೆ ಗೊತ್ತಾದಂಗೆ ದಿನನಿತ್ಯ ಎಲ್ಲಿ ಆದ್ರೂ, ಎಲ್ಲಿ ಒಂದು ಸರ್ಕಾರಿ ಕಚೇರಿಯಲ್ಲಾದ್ರೂ ಒಂದು ಭ್ರಷ್ಟಾಚಾರ ನಡೀತಾ ಇದೆ ಅಂದ್ರೆ, ಅದೇನಾದ್ರೂ ಒಂದು KS ಪಕ್ಷಕ್ಕೆ ಅವ್ರ ಹತ್ರ ಏನಾದ್ರೂ ದೂರ ಹೋದ್ರೆ ಇಮಿಡಿಯೇಟ್ಲಿ ಅಲ್ಲಿ ಹೋಗ್ಬಿಟ್ಟು ಸಾಲ್ವ್ ಮಾಡ್ತಾ ಇದ್ದಾರೆ. ಇಂತೆಚ್ಚಿಗೆ ನೋಡ್ಬೋದು ನೀವು, ಈ ಒಂದು ವಿಡಿಯೋಗಳು ವೈರಲ್ ಆಗ್ತಾ ಇದೆ. ಒಬ್ಬ ವ್ಯಕ್ತಿ ಏನ್ ಮಾಡ್ತಾನೆ, ಒಂದು ಮಾರ್ಕೆಟ್ ಅಲ್ಲಿ ಅವಂದೇ ಒಬ್ಬ ಹುಡುಗನ ಕರೆಸಿ ಅಲ್ಲಿ ಒಂದು ವಸೂಲಿಗೆ ಮಾಡಕ್ಕೆ ಸುಲಿಗೆ ಮಾಡ್ತಾ ಇರ್ತಾನೆ. ಇನ್ನೊಂದು ಕಡೆ ಟ್ರಾಫಿಕ್ ಪೊಲೀಸರು ಇರ್ಬೋದು, ಇನ್ನೊಂದು ಕಡೆ PDOಗಳಿರ್ಬೋದು, ಕಂದಾಯ ಆಫೀಸ್ಗಳಲ್ಲಿ ಎಲ್ಲ ಕಡೆನೂ ಲಂಚ ಲಂಚ ಲಂಚ. ಈ ಲಂಚ ಇದ್ರೆ ಏನಾಗತ್ತೆ, ಅಂದ್ರೆ ಗೌರ್ಮೆಂಟ್ ಅಫಿಷಿಯಲ್ಸ್ ಡೆವಲಪ್ಮೆಂಟ್ ಆಗ್ತಾರೆ. ಜನರು, ಬಡ ವ್ಯಕ್ತಿಗಳು ಏನ್ ಮಾಡ್ಬೇಕು ಹೇಳಿ? ಯಾಕಂದ್ರೆ ಬಡ ವ್ಯಕ್ತಿಗಳು ಪಾಪ ಅವ್ರಿಗೆ ತಿನ್ನಕ್ ಕೂಡ ಗತಿ ಇರಲ್ಲ. ಯಾವ್ದೋ ಒಂದು ತಾಲೂಕ್ ಪಂಚಾಯತಿಯಲ್ಲೋ ಇಲ್ಲಾಂದ್ರೆ ಒಂದು ಕಂದಾಯ ಆಫೀಸಲ್ಲೋ ಏನೋ ಒಂದು ಮಾಡ್ಬೇಕು, ಒಂದು ಡಾಕ್ಯುಮೆಂಟ್ ಇದು ಮಾಡ್ಬೇಕು, ಒಂದು ಮುಡಿಷನ್ ಬೇಕು. ಆ ಟೈಮಲ್ಲಿ ಹೋಗ್ಬೇಕಾದ್ರೆ ಅಲ್ಲಿ ಕಾನೂನು ಪ್ರಕಾರ ಸರ್ಕಾರದ ಪ್ರಕಾರ ಸರ್ಕಾರ ಫೀಸಿನಷ್ಟು ಕೇಳೋರು ಅದಕ್ಕಿಂತ ಹೆಚ್ಚು ಫೀಸನ್ನು ತಗೊಂತಾರೆ. ಅಂದ್ರೆ ಬೇಗ ಕೆಲಸಗಳನ್ನು ಮಾಡದೇ ಇರೋದು, ಯಾವ್ದೋ ಒಂದು ಮರಣ ಸರ್ಟಿಫಿಕೇಟ್ ಬೇಕು ಅಂತ ಹೋದಾಗ ಏನ್ ಮಾಡ್ತಾರೆ ಅಂದ್ರೆ, ಅಲ್ಲಿ ಅಧಿಕಾರಿಗಳು ಡಿಲೇ ಮಾಡ್ತಾರೆ. ಅದಕ್ಕೂ 1000 ರೂಪಾಯಿ ಹಂಚ ತಗೊಂತಾರೆ. ನಾವು ಉದಾಹರಣೆ ನೋಡಿದೀವಿ. ಮತ್ತೆ ಈ PDO ಆಫೀಸ್ಗಳಲ್ಲಿ ಏನಾಗುತ್ತೆ ಅಂದ್ರೆ, ಈ ಗ್ರಾಮ ಪಂಚಾಯತಿಗಳಲ್ಲಿ ಈ ಸೊತ್ತು ಖಾತೆಯನ್ನು ಮಾಡಿಸ್ಬೇಕಂದ್ರೆ ಸರ್ಕಾರ ಇಷ್ಟಂತ ನಿಗದಿ ಮಾಡಿರುತ್ತೆ. ಸೊ ಇವ್ರು ಏನ್ ಮಾಡ್ತಾರೆ ಅಂದ್ರೆ, ಬೇಗ ಮಾಡ್ಕೊಡಲ್ಲ, ನೆಗ್ಲೆಕ್ಟ್. ಸೊ ನಾವು ಕೊಡ್ತಾ ಇದ್ದೀವಿ ಈ ಕರ್ನಾಟಕ ಏನು ಇಲ್ಲಿ ಸರ್ಕಾರ ಉದ್ಯಮಿಗಳಿಗೆ ನಾವು ಏನು ಪ್ರಜೆಗಳು ಟ್ಯಾಕ್ಸ್ ಏನ್ ಪೇ ಮಾಡ್ತೀವಿ ನಾವು, ಅದರಿಂದ ಅವರಿಗೆ ಸಂಬಳ ಹೋಗ್ತಾ ಇರೋದು. ಸೊ ಅವರಿರೋದು ನಮ್ಮ ಒಂದು ಪ್ರಜೆಗಳ ಏನು ಒಂದು ಸಾರ್ವಜನಿಕರ ಒಂದು ಯೋಗಕ್ಷೇಮವನ್ನು ನೋಡಲು, ಅವರ ಒಂದು ಏನಿದೆ ಅವ್ರಿಗೆ ಸವಲತ್ತುಗಳಿರ್ಬೋದು, ಒಂದು ಅವರಿಗೆ ಒಳ್ಳೆ ರೀತಿಯಾಗಿ ಸರ್ವಿಸ್ ಮಾಡೋದಕ್ಕೆ ಅವ್ರು ಇರೋದು. ಸೊ ಆ ಕೆಲಸ ಮಾಡಲ್ಲ ಅವರು. ಅವ್ರೇನ್ ಮಾಡ್ತಾರಂದ್ರೆ, ಈ ಸರ್ಕಾರದಿಂದನೂ ದುಡಿಬೇಕು, ಗಿಂಬಳನೂ ಬೇಕು, ಅವರ ಒಂದು ಮನೆಯನ್ನು ಡೆವಲಪ್ಮೆಂಟ್ ಮಾಡ್ಕೊತಾ ಇದ್ದಾರೆ. ಸೊ ಬಡವ್ರು ಏನಾಗ್ತಾ ಇದಾರೆ ಅಂದ್ರೆ, ಪಾಪ ಅವರು ಅಲ್ಲಿ ಒಂದು 10,000 ಕೊಟ್ಟರು ಅವನ್ಗೆ ಒಂದು ಸ್ವಲ್ಪ ಆದ್ರೂ ನಾಚಿಕೆ ಮಾನ ಮರ್ಯಾದೆ ಏನು ಇರೋದಿಲ್ಲ. ಅಂತ ವ್ಯಕ್ತಿಗಳು ಇದ್ದಾರೆ. ಕೂಲಿ ಮಾಡೋರು ಪಾಪ ಯಾವ್ದೋ ಒಂದು ನಮ್ಗೆ ಒಂದು ನಿಮ್ ಕಡೆಯಿಂದ ಒಂದು ಆಗ್ಬೇಕು ಸ್ವಾಮಿ, ನಮ್ ಮಾಡ್ಕೊಡಿ ಅಂತ ಹೋದಾಗ ಇನ್ಬಿಟ್ಟು ನನ್ ಮಗ ಇವ್ರೇನ್ ಮಾಡ್ತಾರೆ ಅಂದ್ರೆ, ಒಂದು ಸರ್ಕಾರದ ಪ್ರಕಾರ ಏನ್ ಕಾನೂನು ಪ್ರಕಾರ ಏನ್ ಮಾಡ್ಬೇಕು ಅದು ಮಾಡಲ್ಲ, ಅದಕ್ಕೂ ಲಂಚ ಕೇಳ್ತಾರೆ. ಒಂದು ಪಿಕ್ಷನ್ ಬೇಕಂದ್ರೂ ಲಂಚ ಕೇಳ್ತಾರೆ. ಇಂಥ ಪರಿಸ್ಥಿತಿ ಆದಾಗ ಜನಸಾಮಾನ್ಯರು ಯಾರ ಹತ್ರ ಹೇಳ್ಕೋಬೇಕು ಆಗ್ತಾ ಇಲ್ಲ. ಯಾಕಂದ್ರೆ ಈ ರಾಜಕಾರಣಿಗಳು ಹಂಗೆ ಇದ್ದಾರೆ. ಯಾರೇ ಒಬ್ಬರಾದ್ರೂ, ಇವಾಗ KS ಪಕ್ಷದವರು ಅಷ್ಟು ಜನ ಇಟ್ಕೊಂಡಿದಾರಲ್ಲ, ಯಾರೇ ಒಬ್ಬರಾದ್ರೂ ರಾಜಕೀಯ ವ್ಯಕ್ತಿಗಳು ಅದ್ರ ಬಗ್ಗೆ ಮಾತಾಡಿಲ್ಲ. ಯಾಕಂದ್ರೆ ಅದ್ರಲ್ಲಿ ನಿಮ್ಗೂ ಬೇಕಲ್ಲ ಓಟ. ಸೊ ಅದರಿಂದ ಏನಾಗತ್ತಂದ್ರೆ, ಪ್ರಜೆಗಳೇ ಹೇಳ ಅರ್ಥ ಮಾಡ್ಕೊಳ್ಳಿ, ನಾವು ಭಯ ಪಡ್ತಾ ಏನಾಗತ್ತಂದ್ರೆ, ಇರೋವನು ಮೇಲೆ ಹೋಗ್ತಾನೆ ಇರ್ತಾನೆ, ಇಲ್ದಿರೋನು ಕೆಳಗೆ ಹೋಗ್ತಾನೆ ಇರ್ತಾನೆ. ಪ್ರಜೆಗಳು ತಿರುಗಿ ಬೀಳ್ಬೇಕು. ನಿಮ್ಮ ಒಂದು ಏನು ಅಮೂಲ್ಯವಾದಂತಹ ಒಂದು ಮತವನ್ನು ಒಳ್ಳೆ ರೀತಿಯ ಒಳ್ಳೆ ನಾಯಕರಿಗೆ ಓಟ್ ಹಾಕ್ಬೇಕು. ಅದಕ್ಕೆ ಎಕ್ಸಾಂಪಲ್ KS ಪಕ್ಷ ಒಳ್ಳೆ ಆಡಳಿತ ನಡೆಸ್ತಾ ಇದೆ. ಇನ್ನ ಅಧಿಕಾರಕ್ಕೆ ಬಂದಿಲ್ಲ ಅವರು, ಆದ್ರೂ ಎಲ್ಲ ಕಡೆ ಒಳ್ಳೆ ಕಾರ್ಯಗಳನ್ನು ನಡೆಸ್ತಾ ಇದ್ದಾರೆ. ಈ KS ಪಕ್ಷ ಅಂದ್ರೆ ಇದು ಬಡವರ ಒಂದು ಪಕ್ಷ. ಬನ್ನಿ ಸೇರಿ, ನಾನು ಕೂಡ ಸೇರಿದ್ದೀನಿ, ಎಲ್ರು ಸೇರಿ ಅದಕ್ಕೆ ಬೆಂಬಲವನ್ನು ನೀಡಿ. ಯಾಕೆಂದ್ರೆ ನಾವು ನಮ್ಮ ಒಂದು ಪಕ್ಷನ ಬಂದಾಗ ನಾವು ಕೇಳೋದು ರೈಟ್ಸ್ ಇರುತ್ತೆ, ಅವ್ರು ನಮಗೋಸ್ಕರ ಕೆಲಸಗಳನ್ನ ಮಾಡ್ಕೊಡ್ತಾರೆ. ಯಾರಾದ್ರೂ ಇವಾಗ ಇಷ್ಟು ಜನ ಸಿಕ್ಬಿಟ್ಟಿದ್ದಾರೆ,
ತಗೊಂಡು ಯಾರಾದ್ರೂ ಒಂದು ತನಿಖೆ ಮಾಡಿದಾರ? ಒಬ್ಬ ಅಧಿಕಾರಿ ಆದ್ರೂ ಇದ್ರ ಬಗ್ಗೆ ಚರ್ಚೆ ಮಾಡಿದಾರ? ಮಾಡಲ್ಲ. ಅವನು ಇಷ್ಟು ತಿಂದವನೇ, ಇಷ್ಟು ಕಬಳಿಸಿದಾನೆ, ಭೂಕಂಚ ಅದು ಇದು ಆಳು ಮೂಳು ಅವ್ರು ತಿನ್ನೋದೇ ಹೊರತು ಜನಸಾಮಾನ್ಯರಿಗೆ ಏನು ಕೆಲಸ ಮಾಡೋದಿಲ್ಲ. ನಿಜವಾಗ್ಲೂ ಸ್ನೇಹಿತರೆ, ಇವಾಗ ಏನು ನಡೀತಾ ಇದೆ, ಹಿಂಗೆ ಇದ್ರೆ ಮುಂದಿನ ಪೀಳಿಗೆಗೆ ಕಷ್ಟ ಆಗ್ತದೆ. ಯಾಕಂದ್ರೆ ಸರ್ಕಾರಿ ಉದ್ಯೋಗ ಅವರು ಅಂದ್ರೆ ಏನಾಗ್ಬಿಟ್ಟಿದೆ ಅಂದ್ರೆ ದರೋಡೆ ಮಾಡೋದು, ಲೂಟಿ ಮಾಡೋದು ಅನ್ಕೊಂಡ್ಬಿಟ್ಟಿದ್ದಾರೆ. ಅವ್ರೇನಿನ್ನ ಸಾರ್ವಜನಿಕ ಒಳಿತಿಗಾಗಿ ಬಂದು ಡೆವಲಪ್ಮೆಂಟ್ ಮಾಡೋದಲ್ಲ. ಅದರಲ್ಲಿ ಸ್ವಲ್ಪ ಜನ ಇದ್ದಾರೆ, ಇಂಥಚ್ಚಿಗಾದ್ರೂ 100ಗೆ 70% ಅವರೇ ಆಗ್ಬಿಟ್ಟಿದ್ದಾರೆ. ಎಲ್ಲಿ ನೋಡಿದ್ರು ಕಬ್ಜಾ ಕಬ್ಜಾ ಕಬ್ಜಾ. ಈ ಪೊಲೀಸ್ ಸ್ಟೇಷನ್ ಅಲ್ಲಿ ಅವ್ಯವಹಾರ ಲೆಕ್ಕಾಚಾರ ಮಾಡೋದು, ಅವರು ಒಂದು ದಂಧೆ ಮಾಡೋದು, ಈ PDOಗಳ ಈ ಕಡೆ ಗ್ರಾಮ ಪಂಚಾಯತ್ ಒಂದು ದಂಧೆ ಮಾಡೋದು, ಒಂದು ಹಾಸ್ಪಿಟ್ಲ್ಗೆ ಏನೋ ಒಂದು ಸರ್ಟಿಫಿಕೇಟ್ ಬೇಕಾದ್ರೆ ಅಲ್ಲೂ ಕೇಳ್ತಾರೆ. ಏನಕ್ಕೆ ಲಂಚ ಬೇಕು ನಿಮ್ಗೆ? ಗೌರ್ಮೆಂಟ್ ಸ್ಯಾಲರಿ ಕೊಡ್ತಾ ಇಲ್ವಾ? ಆಯ್ತಪ್ಪ, ನೀನು ಕೋಟಿಗಟ್ಲೆ ಮಾಡ್ತೀಯ, ಸತ್ತಾಗ ಏನು ಬರಲ್ಲ, ಅರ್ಥ ಮಾಡ್ಕೋ. ಆ ಒಂದು ಪಾಪ ಎಷ್ಟು ಜನರು ಕಷ್ಟಪಟ್ಟು ಬೆವರು ಒರೆಸಿ ಕೊಟ್ಟಿರೋ ದುಡ್ಡು ತಗೊಂಡು ನಿನ್ ಮನೆಯಲ್ಲಿ ಮಜಾ ಮಾಡ್ತೀಯ, ಅದು ಇರಲ್ಲ. ಅವತ್ತಿಗೆ ಮಾತ್ರ ಇರ್ಬೋದು. ಇವತ್ತು ಎಷ್ಟೋ ರಾಜಕೀಯ ವ್ಯಕ್ತಿಗಳು, ರೂಢಿಗಳು, ಇಂಥವರೆಲ್ಲ ಒಳ್ಳೆ ಒಳ್ಳೆ ಪೋಸ್ಟ್ ಅಲ್ಲಿ ಇದ್ದಾರೆ. ಯಾಕಂದ್ರೆ ದರೋಡೆ ಮಾಡಿ ಬಂದವ್ರೆ, ಅಡ್ಕೊಂಡ್ಬಿಟ್ಟಿದ್ದಾರೆ ದುಡ್ಡು ಕಾಪಾಡ್ತಿ ಅಂತ. ಅದು ಒಂದು ಲಿಮಿಟ್ ಇರ್ತದೆ ಕೂಡ. ಅದು ಅಂತವ್ರಿಗೆ ಬರೋ ಗತಿ ಯಾರಿಗೂ ಬರಲ್ಲ, ಅಂತ ಗತಿ ಬರ್ತದೆ. ನಾವು ನೋಡಿದೀವಲ್ಲ, ಸೇಮ್ ಹಂಗೇನೆ. ಇವರು ಜನರ ಒಳಿತಿಗಾಗಿ